ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದವರು ನೀವು ಈ ಕೆಲಸ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡು ರದ್ದಾಗುತ್ತೆ. ಈಗ ಸರ್ಕಾರದ ಕಡೆಯಿಂದ ನಿಮಗೆ ಅಂತಿಮ ಅವಕಾಶ ಆದರೆ ಕೊಟ್ಟಿರುವಂಥದ್ದು ಇದೇ ಕೊನೆಯ ಅವಕಾಶ ಆಗಿದೆ. ಈ ಕೆಲಸವನ್ನು ನೀವು ತಪ್ಪದೆ ಮಾಡಲೇಬೇಕು. ಈಗ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಆದಷ್ಟು ನಿಮ್ಮ ನೆಂಟರಿಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆದರೆ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಈಗ ರೇಷನ್ ಕಾರ್ಡ್ ಕುರಿತು ಬಂದಿರುವಂತಹ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ, ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬಾ ಮುಖ್ಯ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತೆಗೆದುಕೊಂಡು ಬರಬೇಕಂದ್ರೂ ರೇಷನ್ ಕಾರ್ಡ್ ಬೇಕು, ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬೇಕಂದ್ರೂ ರೇಷನ್ ಕಾರ್ಡ್ ಬೇಕು, ಮತ್ತು ಗೌರ್ನಮೆಂಟ್ ಆಸ್ಪತ್ರೆಗಳಲ್ಲಿ ನಿಮಗೆ ಫ್ರೀಯಾಗಿ ಆಪರೇಷನ್ ಮಾಡಬೇಕಂದ್ರೂ ರೇಷನ್ ಕಾರ್ಡ್ ಬೇಕು, ಮತ್ತು ಕೆಲವೊಂದು ಗೌರ್ನಮೆಂಟ್ ಏಡೆಡ್ ಹಾಸ್ಪಿಟಲ್ಸ್ ಇರುತ್ತೆ, ಪ್ರೈವೇಟ್ ಹಾಸ್ಪಿಟಲ್ಸು, ಅಲ್ಲಿ ನಿಮಗೆ 50% ಡಿಸ್ಕೌಂಟ್ ಆದರೆ ಸಿಗುತ್ತೆ. BPL ರೇಷನ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅಂಥವ್ರಿಗೆ ಇಲ್ಲಿ ಡಿಸ್ಕೌಂಟ್ ಕೂಡ ಸಿಗುವಂಥದ್ದು. ಈ ರೀತಿಯಾಗಿ ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬಾನೇ ಉಪಯೋಗ ಆಗ್ತಿರುತ್ತೆ ನಿಮಗೆ ಪ್ರತಿದಿನ. ಇಲ್ಲಿ ಅಂತಹ ರೇಷನ್ ಕಾರ್ಡು ಸ್ಥಗಿತ ಆಗದೆ ಇರೋ ಥರ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ಮೆಲ್ಲರದು ಆಗಿರುತ್ತೆ ಸ್ನೇಹಿತರೆ. ನೀವು ಈ ಒಂದು ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡು ಸ್ಥಗಿತ ಆಗುತ್ತೆ, ರೇಷನ್ ಸ್ಥಗಿತ ಆಗುತ್ತೆ, ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ, ರೇಷನ್ ಕಾರ್ಡಿಂದ ಬರುವಂತಹ ಸೌಲಭ್ಯಗಳು ಕೂಡ ಬರಲ್ಲ. ಈ ಒಂದು ಕೆಲಸ ನೀವೇನಾದರೂ ಮಾಡಲಿಲ್ಲ ಅಂದರೆ ಈಗ ಆ ಟೆನ್ಷನ್ನೇ ಬೇಡ. ನೀವು ಎಲ್ಲರೂ ಈ ಒಂದು ಕೆಲಸ ಮಾಡ್ಕೊಳ್ಳಿ. ಇಲ್ಲಿ ಸರ್ಕಾರದವರು ಅಂತಿಮ ಅವಕಾಶ ಆದರೆ ಕೊಟ್ಟಿದ್ದಾರೆ. ಈಗ ನಿಮಗೆ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಇದೊಂದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ಏಪ್ರಿಲ್ 30ರೊಳಗಾಗಿ ಪಡಿತರ ಚೀಟಿದಾರರು ಈ KYC ಮಾಡಿಸಿಕೊಳ್ಳಿ, ಇಲ್ಲದಿದ್ದರೆ ಮುಂದಿನ ತಿಂಗಳು ರೇಷನ್ ಸ್ಥಗಿತ ಆಗುತ್ತೆ. ಈ KYC ಎಲ್ಲಿ ಮಾಡಿಸ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ರಾಜ್ಯದ ಎಲ್ಲ ಜಿಲ್ಲೆಗಳ ವ್ಯಾಪ್ತಿಯ ಪಡಿತರ ಚೀಟಿದಾರರು ನ್ಯಾಯಬೆಲೆ ಅಂಗಡಿ ಹಂತದಲ್ಲಿ ಆಧಾರ್ ದೃಢೀಕರಣ ಅಂದರೆ ಈ KYCಯನ್ನು ಉಚಿತವಾಗಿ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ತಿಳಿಸಿರುವಂಥದ್ದು. ಪಡಿತರ ಚೀಟಿದಾರರು ಆಧಾರ್ ದೃಢೀಕರಣ ಈ KYCಯನ್ನು ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಬೆರಳಚ್ಚು ಮೂಲಕ ತಮ್ಮ ಗುರುತು ನೋಂದಣಿ ಅಥವಾ ಮರುನೋಂದಣಿ ಮಾಡಿಸದೇ ಇರುವ ಎಲ್ಲ ಸದಸ್ಯರು ಏಪ್ರಿಲ್ 30ರೊಳಗೆ ಬಯೋಮೆಟ್ರಿಕ್ ಸಂಗ್ರಹಣೆ ಈ KYC ಮಾಡಿಸಿಕೊಳ್ಳಲು ಅಂತಿಮ ಅವಕಾಶ ಆದರೆ ಕೊಟ್ಟಿರುವಂಥದ್ದು. ಇದಕ್ಕೆ ಯಾವುದೇ ಹಣ ನೀಡುವಂತಹ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿರುವಂಥದ್ದು. ನೀವು ಈ KYC ಮಾಡಿಸೋಕ್ಕೆ ಯಾವುದೇ ಹಣ ಕೂಡ ಕೊಡುವ ಅವಶ್ಯಕತೆ ಇಲ್ಲ. ಈ KYC ಮಾಡಿಸಿಕೊಳ್ಳದೇ ಇರುವ ಪಡಿತರ ಚೀಟಿದಾರರಿಗೆ ಮುಂದಿನ ತಿಂಗಳು ಆಹಾರ ಧಾನ್ಯ ವಿತರಣೆಯನ್ನು ಸ್ಥಗಿತಗೊಳಿಸಲಾಗುವುದು. ಮುಂದಿನ ತಿಂಗಳು ರೇಷನ್ ಕೂಡ ಸಿಗಲ್ಲ. ಮತ್ತು ಆಧಾರ್ ದೃಢೀಕರಣ ಈ KYCಯನ್ನು ಮಾಡದೇ ಇರುವ ಫಲಾನುಭವಿಗಳಿಗೆ ಡಿಸೆಂಬರ್ ಮಾಹೆಯಲ್ಲಿ ಪಡಿತರ ಹಂಚಿಕೆಯನ್ನು ಸ್ಥಗಿತಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯು ಪ್ರಕಟಣೆಯಲ್ಲಿ ಆಲ್ರೆಡಿ ತಿಳಿಸಿತ್ತು. ಈಗ ಆದ್ರೂ ಈ KYC ಬಗ್ಗೆ ಸಾಕಷ್ಟು ಜನ ಫಲಾನುಭವಿಗಳು ತಲೆ ಕೆಡಿಸ್ಕೊಂತಿಲ್ಲ. ಬೇಗ ಹೋಗಿ ಈ KYC ಮಾಡಿಸಿ. ಈಗ ಈ ವಿಡಿಯೋದಲ್ಲಿ ನೀವು ಒಂದು ಕೆಲಸ ಮಾಡಿ, ನೀವು ಆಲ್ರೆಡಿ ಈ KYC ಮಾಡಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಈ KYC ಮಾಡಿಸಿದ್ದೀವಿ ಅಂತ ಹೇಳಿ. ಒಂದು ವೇಳೆ ನೀವು ಈ KYC ಮಾಡಿಸಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಈ KYC ಮಾಡಿಸಿಲ್ಲ ಅಂತ ಹೇಳಿ. ಮತ್ತು ನಿಮಗೆ ಗೊತ್ತೇ ಇಲ್ಲ ಎಲ್ಲಿ ಈ KYC ಆಗಿದೆಯೋ ಇಲ್ಲ, ನಿಮಗೆ ಗೊತ್ತಿಲ್ಲ ಯಾವ ರೀತಿ ಚೆಕ್ ಮಾಡೋದು ಏನು ಅಂತ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಗೊತ್ತಿಲ್ಲ ಅಂತ ಹೇಳಿ. ಆಗ ನಾನು ನಿಮ್ಗೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮ್ಮ ಒಂದು ರೇಷನ್ ಕಾರ್ಡ್ದು ಈ KYC ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನದು ಈ KYC ಆಗಿದೆಯಾ ಇಲ್ವಾ, ಅದು ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ಒಂದು ವಿಡಿಯೋ ಮಾಡಾದರೆ ತಿಳಿಸ್ತೀನಿ. ನೀವು ಕಾಮೆಂಟ್ ಮುಖಾಂತರ ಕೇಳಬೇಕಾಗುತ್ತೆ ಅಷ್ಟೇ. ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನೀವು ಕಾಮೆಂಟ್ ಮುಖಾಂತರ ಕೇಳಿದ್ರೆ ನಾನು ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ.